ವೀಕ್ಷಕರೇ, ಮಿಥುನ ರಾಶಿಯ ವರ್ಷ ಭವಿಷ್ಯ ಅಂದ್ರೆ 2025ರಲ್ಲಿ ಮಿಥುನ ರಾಶಿಯವರಿಗೆ ಎಂಥ ಫಲ ಸಿಗ್ತಾ ಇದೆ, ಧನಪ್ರಾಪ್ತಿ ಯೋಗ ಇದೆಯಾ, ಮತ್ತೆ ಈ ಹೊಸ ವರ್ಷದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ, ನಿಂತೋಗಿರುವಂತಹ ಕೆಲಸಗಳು ಮರು ಪ್ರಾರಂಭ ಆಗುತ್ತಾ, ಇನ್ನು ಹಲವಾರು ವಿಚಾರಗಳ ಬಗ್ಗೆ ವಿಸ್ತೃತವಾಗಿ ಮಾಹಿತಿಯನ್ನ ತಿಳಿಸೋದಿದೆ. ಗುರು, ಶನಿ, ರಾಹು, ಕೇತುಗಳು 2025ರಲ್ಲಿ ನಿಮಗೆ ಎಂಥ ಫಲಗಳು ಸಿಗ್ತಾ ಇದ್ದಾವೆ ಅನ್ನುವಂತಹ ಬಗ್ಗೆ ವಿಸ್ತೃತವಾಗಿ ತಿಳಿಸೋಣ. ತಡ ಮಾಡೋದಿಲ್ಲ, ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಮಿಥುನ್ ರಾಶಿಯವರ ತಕ್ಷಣ ಯಾವತ್ತಿಗೂ ಏಕಕಾಲದಲ್ಲಿ 2-3 ಪ್ರಯತ್ನಗಳನ್ನ ಒಟ್ಟೊಟ್ಟಿಗೆ ಮಾಡ್ಕೊಳ್ಳೊಂದು ಹೋಗುವಂತಹ ವ್ಯಕ್ತಿತ್ವ. ಯಾಕಂತಂದ್ರೆ ಯಾವ್ದೋ ಒಂದು ಊರಿಗೆ ಹೋಗ್ತಾ ಇದ್ದೀವಿ ಅಂತಂದ್ರೆ ಅದು ಒಂದೇ ಕೆಲಸ ಇರಬಾರ್ದು, 2-3 ಇರಬೇಕು. ನಾವು ಕೆಲಸ ಮಾಡುವಂತ ನಿಟ್ಟಿನಲ್ಲೇನೆ ಪಾರ್ಟ್ ಟೈಮ್ ಏನಾದ್ರೂ ಮಾಡಕ್ಕಾಗತ್ತಾ ಅನ್ನುವಂತಹ ಒಂದು ಯೋಜನೆಯನ್ನ ರೂಪಿಸ್ಕೊಳ್ತಕ್ಕಂತಹದ್ದು ಇದು ಬಹಳ ಒಳ್ಳೆ ಮೆಥಡ್ ಅಂತ ಹೇಳ್ಬೋದು. ಮಿಥುನ್ ರಾಶಿಯವರಿಗೆ ಇದು ಮೊದಲಿಂದನೂ ಬಂದಿದೆ. ಇನ್ನು ಕೈಗೆತ್ತಿಕೊಂಡಿರತಕ್ಕಂತ ಕೆಲಸ ಪೂರ್ಣವಾಗಿ ಮಾಡೋವರೆಗೂ ಬಿಡುವಂತದ್ದಲ್ಲ. ಪಾಲುದಾರಿಕೆಯಲ್ಲಿ ಬಹಳಷ್ಟು ಅಭಿವೃದ್ಧಿ ಇರುತ್ತೆ, ಬಹಳ ಚಾಣಕ್ಯದ ನೀತಿ ಇರುತ್ತೆ. ಯಾವತ್ತಿಗೂ ಈ ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು, ಮಿಥುನ್ ರಾಶಿಯವರು ಊಹಾಜ್ಞಾನ ತುಂಬಾ ಚೆನ್ನಾಗಿರುತ್ತೆ, ಊಹಾ ಶಕ್ತಿ ತುಂಬಾ ಚೆನ್ನಾಗಿರುತ್ತೆ, ಬುದ್ಧಿ ಯಾವಾಗಲೂ ಚುರುಕಾಗಿರತಕ್ಕಂಥದ್ದು, ಜೀವನದಲ್ಲಿ ಬಹಳಷ್ಟು ಆಶಾವಾದಿತನ ಅನ್ನುವಂಥದ್ದು ಇರುತ್ತೆ. ಬಹಳಷ್ಟು ಏನಾದ್ರೂ ಯೋಜನೆ ರೂಪಿಸಿದ್ರೆ ದೊಡ್ಡದಾಗಿನೇ ಯೋಚನೆ ಮಾಡ್ತಕ್ಕಂಥದ್ದು, ಕ್ರಿಯಾಶೀಲ ಮನಸ್ಸುಳ್ಳರ್ತಕ್ಕಂಥವ್ರಾಗಿರ್ಬೋದು. ಇನ್ನು ಜೊತೆಗೆ ಮನಸ್ಸಿನಲ್ಲಿ ಯಾವ್ದಾದ್ರು ಒಂದು ಹೊಸ ಯೋಜನೆಯ ಬಗ್ಗೆ ಒಂದು ಚಿಂತೆ ಇರುತ್ತೆ, ಒಂದು ತುಡಿತ ಇರುತ್ತೆ, ನಾನು ಮಾಡಬೇಕು ಇದ್ರ ಬಗ್ಗೆ ಅನ್ನುವಂತಹ ಒಂದು ಆಸೆ ಇರುತ್ತೆ. ಯಾವ ವಿಚಾರವನ್ನಾಗ್ಲಿ ಚೆನ್ನಾಗಿ ತಿಳ್ಕೊಂಡು ಆಳವಾಗಿ ಅಧ್ಯಯನ ಮಾಡಿ ಆಮೇಲೆ ಕಾರ್ಯರೂಪಕ್ಕೆ ತರುವಂತಹ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು ಇದು ನಿಮ್ಮ ಸ್ಟ್ರೆಂತ್, ಇದೇ ನಿಮ್ ಶಕ್ತಿ ಅಂತ ಹೇಳ್ಬೋದು. ಸಡನ್ ಆಗಿ ದುಡುಕ್ ಬಿಡುವಂತದ್ದಲ್ಲ, ಸಡನ್ ಆಗಿ ಆತುರದ ನಿರ್ಧಾರ ತೆಗೆದುಕೊಳ್ತಕ್ಕಂತ ವ್ಯಕ್ತಿಗಳು ನೀವಲ್ಲ. ಇನ್ನು ಎಲ್ಲರನ್ನ ಆಕರ್ಷಿಸತಕ್ಕಂತಹ ವ್ಯಕ್ತಿತ್ವ, ವಾದ ವಿವಾದಗಳಲ್ಲಿ ಬಹಳ ಜಾಣತನದಿಂದ ತಪ್ಪೇ ಮಾಡದೇ ಇರುವಂತಹ ರೀತಿಯಲ್ಲಿ ಮಾತನಾಡುವಂಥದ್ದು, ಬೇರೆಯವರು ತಪ್ಪು ಮಾಡ್ಲಿಕ್ಕೆ ಪ್ರೇರೇಪಿಸ್ತಕ್ಕಂತಹ ಒಂದು ಬುದ್ಧಿಶಕ್ತಿ ನಿಮ್ಮಲ್ಲಿ ಇರ್ತಕ್ಕಂಥದ್ದು. ಇನ್ನು ಸಾಹಸ ಕಾರ್ಯಗಳಲ್ಲಿ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಬಹಳ ಇಷ್ಟಪಡ್ತೀರಿ, ರಿಸ್ಕ್ ಅನ್ನ ತೆಗೆದುಕೊಳ್ಳುವಂಥದ್ದು, ಚಾಲೆಂಜ್ ತೆಗೆದುಕೊಳ್ಳುವಂಥದ್ದು, ಇದರಲ್ಲಿ ನೀವು ಬಹಳಷ್ಟು ನಿಸ್ಸೀಮರು ಅಂತ ಹೇಳ್ಬೋದು. ಇನ್ನು ಎಲ್ಲಾ ವಿದ್ಯೆಗಳನ್ನ ಅರಿತವರು, ತಿಳಿದವರು, ವಿಚಾರವಂತರು, ಜ್ಞಾನವಂತರು ಅಂತ ಹೇಳ್ಬೋದು. ಒಂದೊಂದ್ಸಲ ನಿಮ್ಮ ವೈವಾಹಿಕ ಜೀವನದಲ್ಲಿ ಕೆಲವೊಂದು ಏರಿಳಿತಗಳು ಕೂಡ ಆಗಿರತಕ್ಕಂಥದ್ದು ಉದಾಹರಣೆಗಳು ಇರ್ತವೆ. ಆಮೇಲೆ ಎಲ್ಲವೂ ಸರಿ ದೂಗಿಸ್ಕೊಂಡು ಹೋಗುವಂತಹ ಒಂದು ಬುದ್ಧಿಶಕ್ತಿ ನಿಮ್ಮಲ್ಲಿ ಇರುತ್ತೆ. ಇನ್ನು ಬೆಳವಣಿಗೆಯಲ್ಲಿ ಬಹಳಷ್ಟು ಒಳ್ಳೆಯ ಭವಿಷ್ಯವನ್ನ ಕಂಡುಕೊಳ್ತಕ್ಕಂಥದ್ದು, ಜೀರೋದಿಂದ ಹೀರೋ ಆಗುವಂತಹ ಎಲ್ಲ ಕ್ವಾಲಿಟಿ ಕ್ವಾಂಟಿಟಿ ಮಿಥುನ್ ರಾಶಿಯವರಲ್ಲಿ ಇರುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಇನ್ನು 2025ರಲ್ಲಿ ಗುರುವಿನ ಪ್ರಭಾವ, ಶನಿ, ರಾಹು, ಕೇತುಗಳ ಪ್ರಭಾವ ನಿಮ್ಮ ಮೇಲೆ ಯಾವ ರೀತಿಯಲ್ಲಿ ಬೀರ್ತಾ ಇದೆ ಅನ್ನುವಂಥದ್ರ ಬಗ್ಗೆ ನೋಡೋದಾದ್ರೆ ನೋಡಿ, 2025ರಲ್ಲಿ ಗುರು ನಿಮಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ 12ನೇವನಾಗಿರ್ತಾನೆ, 12ನೇ ಗುರು ಆಗಿರ್ತಕ್ಕಂಥದ್ದು. ಆಗ ಸ್ವಲ್ಪ ಅಷ್ಟೊಂದು ಗುರುವಿನ ಪ್ರಭಾವ ಇರೋದಿಲ್ಲ. ಈ ಸಂದರ್ಭದಲ್ಲಿ ಏನಾಗುತ್ತೆ, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಯನ್ನ ಅನುಸರಿಸಬೇಕಾಗತ್ತೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಯನ್ನ ಅನುಸರಿಸಿದ್ರೆ ನಿಮಗೆ ಬಹಳ ಒಳ್ಳೆ ಅವಕಾಶ ಸಿಗುತ್ತೆ. ಕೆಲವೊಂದು ಸಾಲಗಳನ್ನ ಮಾಡ್ಕೊಳ್ಳುವಂತ ವಿಚಾರಗಳನ್ನ ಮಾಡ್ಕೋಬೇಡಿ. ನಿಮ್ಗೆ ಹಾಸಿಗೆದ್ದಷ್ಟು ಕಾಲ್ ಚಾಚಬೇಕು, ಎಷ್ಟು ಅನುಕೂಲ ಇದೆ ಅಷ್ಟರಲ್ಲೇನೆ ಇರುವಂತಹ ಪ್ರಯತ್ನವನ್ನ ಮಾಡಿ. ಶತ್ರುಗಳ ಭಯ, ಶತ್ರುಗಳು ಏನಾದ್ರೂ ಓವರ್ಟೇಕ್ ಮಾಡ್ಬೋದು, ಅವರಿಂದ ಏನಾದ್ರೂ ತೊಂದರೆ ಆಗ್ಬೋದು, ನನ್ನ ಜೀವನದ ಮೇಲೆ ಪರಿಣಾಮ ಆಗ್ಬೋದು, ಈ ರೀತಿಯಾದಂತ ಒಂದು ಚಿಂತೆ ಇರುತ್ತೆ. ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಧೈರ್ಯವಾಗಿರಿ. ಕೌಟುಂಬಿಕ ಜೀವನದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತಹ ಏರಿಳಿತಗಳಿರುತ್ತೆ, ಸ್ವಲ್ಪ ಶಾಂತವಾಗಿ ಅದನ್ನ ನಿಭಾಯಿಸುವಂತ ಪ್ರಯತ್ನ ಮಾಡಿ. ಇನ್ನು ಸ್ವಲ್ಪ ಪ್ರೀತಿ ಪಾತ್ರರು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳದೆ ಹೋಗ್ಬೋದು, ಅದರಿಂದ ಮನಸ್ಸಿಗೆ ಸ್ವಲ್ಪ ಬೇಸರ ಆಗ್ಬೋದು. ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಬೇಕು. ಇನ್ನು ಗುರು ಮಿಥುನ್ ರಾಶಿಯಲ್ಲಿ ಸಂಚರಿಸತಕ್ಕಂತ ಸಂದರ್ಭದಲ್ಲಿ 1ನೇ ಗುರು ಆಗಿರ್ತಾನೆ. 1ನೇ ಗುರು ಏನಾಗುತ್ತೆ, ಅಷ್ಟಾಗಿನೂ ಕೂಡ ಇಲ್ಲೂ ಒಂದು ಗುರುವಿನ ಪ್ರಭಾವ ಕಡಿಮೆ ಇರುತ್ತೆ. ಈ ಸಂದರ್ಭದಲ್ಲಿ ಸ್ವಲ್ಪ ಪ್ಲಾನ್ಗಳು, ಯೋಜನೆಗಳು ಸಿಕ್ಕಾಪಟ್ಟೆ ಇರುತ್ತೆ. ನಾನು ಅದು ಮಾಡ್ಬೇಕು, ಹಿಂಗಿರ್ಬೇಕು, ಈ ಕೆಲಸ ಆಗ್ಬೇಕು, ಆ ಕೆಲಸ ಆಗ್ಬೇಕು, ಈ ರೀತಿಯಾದಂತ ಒಂದು ಪ್ಲಾನ್ ಇರುತ್ತೆ. ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಇರುತ್ತೆ. ಯಾಕಂತಂದ್ರೆ ಜವಾಬ್ದಾರಿತವಾದಂತ ವ್ಯಕ್ತಿತ್ವ ನಿಮ್ದು, ಸುಮ್ನೆ ಖಾಲಿ ಕೈಲಿ ಕೂಡುವಂತ ವ್ಯಕ್ತಿತ್ವ ಅಲ್ಲ ನಿಮ್ದು. ಸದಾ ಸಕ್ರಿಯವಾಗಿ, ಸದಾ ಪಾರದರ್ಶಕ ರೂಪದಲ್ಲಿ ಇರತಕ್ಕಂತ ವ್ಯಕ್ತಿತ್ವ. ಹಾಗಾಗಿ ಅನೇಕ ಜೀವನದಲ್ಲಿ
ಕಷ್ಟಗಳು ನಷ್ಟಗಳು ನಿಮಗೇನೆ ಹೊಸದೇನಲ್ಲ. ಜೀವನ ಕಷ್ಟದಿಂದ ಮೇಲೆ ಬಂದಂತ ವ್ಯಕ್ತಿತ್ವ ಆಗಿರೋದ್ರಿಂದ ಸಣ್ಣ ಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಯನ್ನ ವಹಿಸಿದ್ರೆ ಬಹಳ ಲಾಭ ಆಗುತ್ತೆ. ವ್ಯಾಪಾರದಲ್ಲಿ ಎಚ್ಚರಿಕೆ ಇರಬೇಕು, ಆರೋಗ್ಯದಲ್ಲಿ ಎಚ್ಚರಿಕೆ ಇರಬೇಕು, ಹಣಕಾಸಿನಲ್ಲಿ ಎಚ್ಚರಿಕೆ ಇರಬೇಕು, ಜನಗಳ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ಮಾತನಾಡುವಾಗ ಎಚ್ಚರಿಕೆಯನ್ನ ವಹಿಸಿದ್ದೇ ಆದ್ರೆ ಈ ವರ್ಷದಲ್ಲಿ ಬಹಳ ಒಳ್ಳೆ ಫಲ ನಿಮಗೆ ಸಿಗುತ್ತೆ ಗುರುವಿನಿಂದಾಗಿ. ಇದ್ರ ಬಗ್ಗೆ ನೀವು ಗಮನದಲ್ಲಿ ಇಟ್ಕೋಬೇಕು. ಇನ್ನು ನೀವು ಶನಿ ಮಹಾತ್ಮನ ಪ್ರಭಾವ, ರಾಹು ಕೇತುವಿನ ಪ್ರಭಾವ, ಮತ್ತೆ ಈ ಎಲ್ಲ ಸಂಕಷ್ಟಗಳಿಗೆ ಪರಿಹಾರ ಏನ್ ಮಾಡ್ಕೋಬೇಕು ಅನ್ನುವಂತ ಅದ್ಭುತ ವಿಚಾರ. ವಿಡಿಯೋ ಈಗ ಪ್ರಾರಂಭ ಆಗಿದೆ ಅಂತ ಹೇಳ್ಬೇಕು ಅಷ್ಟೇ. ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ವಿಡಿಯೋ ಬರುತ್ತೆ, ಅದನ್ನ ನೋಡ್ಕೊಂಡ್ ಬನ್ನಿ. ಅದ್ಭುತವಾದ ಮುಂದಿನ ವಿಚಾರ ತಿಳಿಸ್ಕೊಡೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಫಲ. 80 ರಿಂದ 100 ಪುಟಗಳ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು. ಯಾಕಂದ್ರೆ ಅದ್ರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು, ತಿಳಿದಿತ್ತು, ಸಮಯ ಇತ್ತು ಅವರಿಗೆ. ಈಗ ಯಾರಿಗೂ ಸಮಯನೂ ಇಲ್ಲ, ಅದ್ರ ಬಗ್ಗೆ ತಿಳಿದೂ ಇಲ್ಲ. ಹಾಗಾಗಿ JB ಪ್ರೆಡಿಕ್ಷನ್ಸ್ ಅವರು ಒಂದು ಒಳ್ಳೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ನೀವು ಕುಳಿತಲ್ಲಿಯೇ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ 2025ರಲ್ಲಿ ಮಿಥುನ್ ರಾಶಿಯವರಿಗೆ ಶನಿ ಪ್ರಭಾವ ಯಾವ ಪ್ರಕಾರದಲ್ಲಿ ಇರುತ್ತೆ ಅಂತ ನೋಡಿದ್ರೆ, ನೋಡಿ, ಶನಿ ಕುಂಭ ರಾಶಿಯಲ್ಲಿ ನಿಮ್ಮ ರಾಶಿಗೆ 9ನೇ ಸ್ಥಾನದಲ್ಲಿ ಇರ್ತಾರೆ. ಸ್ವಲ್ಪ ಶನಿಯ ಪ್ರಭಾವದಿಂದಾಗಿ ಏನಾಗುತ್ತೆ, ಸ್ವಲ್ಪ ಮಾಡುವಂತದ್ದು ಇನ್ನೇನು ಆಗತ್ತೆ ಅನ್ನೋಷ್ಟೊತ್ತಲ್ಲಿ ಸ್ವಲ್ಪ ಕೆಲಸ ವಿಳಂಬ ಆಗುವುದು, ಸ್ವಲ್ಪ ಸಮಯ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಇರ್ತದೆ. ನೀವು ಚಿಂತೆ ಮಾಡಬಾರ್ದು, ಆತುರಗೆಡಬಾರ್ದು, ತಾಳ್ಮೆ ಇರಬೇಕು. ಆಗತ್ತೆ, ನಿಧಾನವಾಗಿ ಆದ್ರೂ ಪರವಾಗಿಲ್ಲ, ನೀವು ಮಾಡಿಕೊಂಡಂತ ಕೆಲಸ ಆಗತ್ತೆ. ಇನ್ನು ಈ ಶತ್ರುಗಳು, ನೀವು ಒಳ್ಳೇದು ಹೇಳಿದ್ರು ಕೆಟ್ಟದಾಗಿ ತಿಳ್ಕೊಳ್ಳುವಂತ ಜನ ಜಾಸ್ತಿ ಇದ್ದಾರೆ, ತಪ್ಪಾಗಿ ಭಾವಿಸುವಂತಹ ಜನ ಜಾಸ್ತಿ ಇದ್ದಾರೆ. ಹಾಗಾಗಿ ನೀವು ಕೇಳಿದ್ರ ನಿಮ್ ಮಾತು ಒಂದೆರಡು ಮಾತು ಹೇಳಿ, ಇಲ್ಲ ಅಂತಂದ್ರೆ ನೀವಾಯ್ತು, ನಿಮ್ ಮನೆ ಆಯ್ತು, ನಿಮ್ ಕೆಲಸ ಆಯ್ತು, ಇದ್ರ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂತ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತೆ. ಆಕಸ್ಮಿಕವಾಗಿ ಏನಾಗುತ್ತೆ, ದುಡುಕಿ ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಥವಾ ಖರ್ಚು ವೆಚ್ಚ ಮಾಡಿದ್ರಿ, ಯಾರಿಗೋ ಗೊತ್ತಿರಲಾರ್ದವರಿಗೆ ದುಡ್ಡು ಕೊಟ್ಬಿಟ್ರಿ ಸಾಲವಾಗಿ, ಈ ರೀತಿ ಅನ್ಸೆಕ್ಯೂರ್ ವ್ಯವಹಾರಗಳನ್ನ ಮಾಡ್ತಕ್ಕಂಥದ್ರಿಂದನೂ ಕೂಡ ಸ್ವಲ್ಪ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಹಾಗಾಗಿ ಇದ್ರ ಬಗ್ಗೆನೂ ಕೂಡ ನೀವು ಗಮನ ಹರಿಸಬೇಕಾಗತ್ತೆ. ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಬಂಧು ಮಿತ್ರರ ಬಗ್ಗೆ ಸ್ವಲ್ಪ ಮೃದುವಾಗಿರ್ತಕ್ಕಂಥ ಧೋರಣೆ ನಿಮಗಿದ್ರೆ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಫಲ ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಇನ್ನು ಶನಿ ಪರಮಾತ್ಮ ಮೀನ ರಾಶಿಗೆ ಬಂದಾಗ ನಿಮ್ಮ ರಾಶಿಗೆ ಏನಾಗುತ್ತೆ, 10ನೇಯವನಾಗಿರ್ತಾನೆ. 10ನೇಯವನಾಗಿರ್ತಕ್ಕಂಥದ್ರಿಂದನೂ ಕೂಡ ಕೆಲವೊಂದು ಅಲದಾಟ ಆಗುತ್ತೆ. ಏನಾಗುತ್ತೆ, ಸ್ವಲ್ಪ ಯಾವ್ದೋ ಒಂದು ಕೆಲಸ ನಿಮಿತ್ತ ಅಲದಾಡೋದು, ಅಥವಾ ನಿಮ್ಮ ಊರು ಬಿಟ್ಟು ಬೇರೆ ಊರಿಗೆ ಹೋಗೋದು, ಅಥವಾ ಬೇರೆ ರಾಜ್ಯ, ಬೇರೆ ಜಿಲ್ಲೆ, ಬೇರೆ ಹೊರದೇಶ, ಈ ರೀತಿಯಾಗಿ ಸ್ವಲ್ಪ ನಿಮ್ಮ ಕೆಲಸನೇ ಆ ರೀತಿಯಾಗಿ ಪರಿವರ್ತನೆ ಆಗಬಹುದು. ಕೈ ಹಿಡಿದಿರ್ತಕ್ಕಂಥ ಕಾರ್ಯಗಳು ಸ್ವಲ್ಪ ಏನಾಗುತ್ತೆ, ಆಗತ್ತೆ ಅನ್ನೋಷ್ಟೊತ್ತಲ್ಲಿ ಸ್ವಲ್ಪ ನಿಧಾನ ಆಗುತ್ತಲ್ಲ, ಅದ್ರ ಬಗ್ಗೆ ನೀವು ಗಮನ ಹರಿಸತಕ್ಕಂತ ಪ್ರಯತ್ನವನ್ನ ನೀವು ಮಾಡ್ಕೋಬೇಕಾಗತ್ತೆ. ಇನ್ನು ರಾಹುಕೇತುಗಳು ಏನ್ ಫಲ ಕೊಡ್ತಾ ಇದ್ದಾರೆ ಈ ವರ್ಷದಲ್ಲಿ ಅಂತ ನೋಡಿದ್ರೆ, ನೋಡಿ, ರಾಹುಕೇತುಗಳು
ಮೀನ ಮತ್ತು ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ 10 ಮತ್ತು 4ನೇ ಸ್ಥಾನದಲ್ಲಿ ಇರ್ತಾರೆ. ಆಗ ಏನಾಗುತ್ತೆ, ಶುಭ ಫಲಗಳನ್ನ ತರ್ತಾರೆ. ಇದೊಂದು ಖುಷಿ ಪಡ್ತಕ್ಕಂತ ವಿಚಾರ. ಶುಭ ಫಲಗಳು ಸಿಗುತ್ತೆ. ನೀಚ ಕಾರ್ಯಗಳಲ್ಲಿ ಆಸಕ್ತಿ ಆಗಬಹುದು. ಯಾಕಂದ್ರೆ ಈಗ ರಾಂಗ್ ಜಜ್ಮೆಂಟ್ ತಗೊಳ್ಳುವಂತದ್ದು, ಅಥವಾ ಕೆಟ್ಟ ಜನಗಳ ಸಹವಾಸ ಮಾಡುವಂತದ್ದು, ಅಥವಾ ಕೆಟ್ಟದಾಗುವಂತ ಕೆಲಸ ಇದ್ದಾಗ ಆ ಕಡೆ ಜಾಸ್ತಿ ಒಲವನ್ನು ಕೊಡುವಂತದ್ದು, ಈ ರೀತಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸ್ವಲ್ಪ ಶತ್ರುಬಾಧೆ ಅಂತೂ ನಿಮ್ ಮೊದಲಿಂದನೂ ಇದ್ದೇ ಇದೆ. ಇನ್ನು ಸ್ವಲ್ಪ ತಂದೆ ತಾಯಿಗಳ ಬಗ್ಗೆ, ಆರೋಗ್ಯದ ಬಗ್ಗೆ ಸ್ವಲ್ಪ ಇದು ಇರ್ಲಿ. ಸ್ವಲ್ಪ ನಿಮಗೆ ಮದುವೆ ಆಗಿ ಮಕ್ಕಳಾಗಿದ್ರೆ ಮಕ್ಕಳ ಬಗ್ಗೆ ಒಂದು ಚಿಂತೆ ಇರುತ್ತೆ. ಅವರಿಗೆ ಏನು ಬೇಕು ಬೇಡಗಳನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸ್ವಲ್ಪ ಚಿಂತೆಗಳು ಕಂಡು ಬರುತ್ತೆ. ಇನ್ನು ರಾಹುಕೇತುಗಳು ಕುಂಭ ರಾಶಿ ಮತ್ತೆ ಸಿಂಹ ರಾಶಿಯಲ್ಲಿ ಸಂಚರಿಸತಕ್ಕಂತ ಸಂದರ್ಭದಲ್ಲಿ ನಿಮಗೆ ಕ್ರಮವಾಗಿ 9 ಮತ್ತು 3ನೇ ಸ್ಥಾನದಲ್ಲಿ ಇರ್ತಾರೆ. ಆಗ ಹೆಚ್ಚಿನ ಒಂದು ಶುಭ ಫಲಗಳು ಈ ಸಂದರ್ಭದಲ್ಲಿ ಸಿಗುತ್ತೆ. ಸಹೋದರರಲ್ಲಿ ಪ್ರೀತಿ ವಿಶ್ವಾಸಗಳು ಆಗತ್ತೆ. ಶತ್ರುಗಳಿಂದ ಸ್ವಲ್ಪ ನಿಗ್ರಹ ಆಗುತ್ತೆ. ಶತ್ರುಗಳ ಕಿರಿಕಿರಿ ಕಡಿಮೆ ಆಗುತ್ತೆ. ಒಳ್ಳೆ ಅನುಕೂಲಕರವಾಗಿರತಕ್ಕಂತ ಫಲಗಳು ನಿಮಗೆ ಸಿಗುತ್ತೆ. ಸ್ವಲ್ಪ ರಾಹುವಿನಿಂದಾಗಿ ಸ್ವಲ್ಪ ವ್ಯಾಜ್ಯಗಳು ಕಲಹಗಳು ಇರುತ್ತೆ. ಧಾರ್ಮಿಕ ವಿಷಯಗಳಲ್ಲಿ ಕೆಲವೊಂದು ಅಡೆತಡೆಗಳು ಎದುರಾಗುವಂತಹ ಸನ್ನಿವೇಶಗಳಿರುತ್ತೆ. ನೋಡಿ, ಈ ವರ್ಷದಲ್ಲಿ ನಿಮ್ಗೆ ಒಳ್ಳೆ ಫಲ ಇದೆ, ಆದ್ರೆ ಅಷ್ಟೇ ಚಾಲೆಂಜ್ ಇದೆ ಅನ್ನುವಂಥದ್ದಂತೂ ಸ್ಪಷ್ಟ. ನೀವು ಈ ವಿಡಿಯೋದುದ್ದಕ್ಕೂ ಏನ್ ನಿಮಗೆ ಎಚ್ಚರಿಕೆಗಳನ್ನ ತಿಳಿಸಿದೀವಿ, ಆ ಎಚ್ಚರಿಕೆಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡು ಫಾಲೋ ಮಾಡ್ಬೇಕಾಗತ್ತೆ. ಆ ತರ ನೀವು ಫಾಲೋ ಮಾಡಿದ್ದೆ ಆದ್ರೆ 2025 ಯಶಸ್ವಿಯಾಗಿ ನೀವು ಕಳಿಬಹುದು ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಇನ್ನು ಇರುವಂತ ಅಡೆತಡೆಗಳಿಗೆ ಪರಿಹಾರ ಏನ್ ಮಾಡ್ಕೋಬೇಕು, 2025ರಲ್ಲಿ ನೀವು ಯಾವ್ಯಾವ ಪರಿಹಾರಗಳನ್ನು ಮಾಡ್ಕೊಂಡ್ರೆ ಈ ಬರುವಂತ ಅಡೆತಡೆಗಳು ನಿವಾರಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಇದು ಬಹಳ ಮುಖ್ಯವಾದಂತ ವಿಚಾರ. ಈ ಪರಿಹಾರದ ಬಗ್ಗೆ, ಇದ್ರ ಬಗ್ಗೆ ನೀವು ಕೇಳಲೇಬೇಕು. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದೀವಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಅನ್ನುವಂತ ಮಾತನ್ನ ಹೇಳ್ತಾ, ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಅಲ್ಲೂ ಕೂಡ 12 ರಾಶಿಯವರ ವರ್ಷ ಫಲದ ಲಿಂಕ್ಗಳು ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರತಕ್ಕಂತ ಮಾಹಿತಿಯನ್ನ ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೀವು ಮುಖ್ಯವಾಗಿ ಈ ವರ್ಷದಲ್ಲಿ ಮಾಡಬೇಕಾಗಿರುವಂತದ್ದು ಗುರು ಶಾಂತಿಯನ್ನ ಮಾಡಿಸ್ತಕ್ಕಂಥದ್ದು, ಶನಿ ಶಾಂತಿಯನ್ನ ಮಾಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ, ಜೊತೆಗೆ ನವಗ್ರಹ ಶಾಂತಿಯನ್ನ ಮಾಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ ಒಳ್ಳೆ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ತುಳಸಿ ಪೂಜೆಯನ್ನ ಮಾಡತಕ್ಕಂಥದ್ದು, ಪ್ರತಿನಿತ್ಯ ಗಣಪತಿ ಸ್ತೋತ್ರವನ್ನ ಪಠಣ ಮಾಡತಕ್ಕಂತ ಪ್ರಯತ್ನವನ್ನ ಮಾಡಿ, ಜೊತೆಗೆ ಶಿವ ಸೂಕ್ತವನ್ನ ಪಠಣ ಮಾಡುವಂತ ಪ್ರಯತ್ನವನ್ನ ಮಾಡಿ, ಸಾಧು ಸಂತರ ಸೇವೆಯನ್ನ ಮಾಡತಕ್ಕಂಥದ್ದು ಬಹಳ ಒಳ್ಳೆ ಅನುಕೂಲ ಆಗುತ್ತೆ. ಪಶು ಪಕ್ಷಿಗಳಿಗೆ ಅನ್ನ ಆಹಾರವನ್ನ ನೀಡುವಂತಹ ಪ್ರಯತ್ನವನ್ನ ಮಾಡಿ, ಖಂಡಿತವಾಗಿ ಎಲ್ಲ ಪರಿಹಾರಗಳು ಏನು ನೀವು ಬಹಳ ದೊಡ್ಡ ಖರ್ಚು ಮಾಡಿ ಮಾಡಬೇಕಾಗಿಲ್ಲ. ನಿಮ್ಮ ಇರುವಂತ ಶಕ್ತ್ಯಾನುಸಾರವಾಗಿರತಕ್ಕಂತಹ ಪೂಜೆಯನ್ನ ಮಾಡಿಕೊಳ್ಳಿ. ದೈವ ಕೃಪೆಗೆ ಪಾತ್ರವಾಗಿ, ದೈವ ಕೃಪೆ ಬೇಕೇ ಬೇಕು ನಮಗೆ. ಆ ದೈವ ಕೃಪೆ ಹೊಂದಿತ್ತು ಅಂತಂದ್ರೆ ನಾವು ಮಾಡುವಂತ ಎಲ್ಲಾ ಕಾರ್ಯಗಳಲ್ಲಿ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ. ಗಣೇಶನ ಅನುಗ್ರಹ ನಿಮಗೆ ಸದಾ ಇರ್ಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.